ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣ್ ಎಸ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಲಾಟರಿ ಮೂಲಕ ಫಲಾನುಭವಿಗಳ ಆಯ್ಕೆ. ಚಿಂತಾಮಣಿಯ ತೋಟಗಾರಿಕೆ ಇಲಾಖೆ ವತಿಯಿಂದ 2026-27ನೇ ಸಾಲಿನ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ವಿವಿಧ ಘಟಕಗಳನ್ನು ಅಳವಡಿಸಿಕೊಳ್ಳಲು ಇಂದು ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದ ಸಭಾಂಗಣದಲ್ಲಿ ಲಾಟರಿ ಮುಖಾಂತರ ಪಾರದರ್ಶಕವಾಗಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಘಟಕಗಳಿಗೆ ಬಂದಂತಹ ಅರ್ಜಿಗಳು ಮತ್ತು ಗುರಿಗಳನ್ವಯ ಲಾಟರಿ ಎತ್ತುವ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಯಿತು. ಈರುಳ್ಳಿ ಶೇಖರಣಾ ಘಟಕದಲ್ಲಿ ಸಾಮಾನ್ಯ ವರ್ಗಕ್ಕೆ 119 ಅರ್ಜಿಗಳು ಬಂದಿದ್ದು, ಈ ಪೈಕಿ ಸರ್ಕಾರದಿಂದ ಒಬ್ಬರನ್ನು ಆಯ್ಕೆ ಮಾಡಲಾಯಿತು. ಪರಿಶಿಷ್ಟ ವರ್ಗಕ್ಕೆ 28 ಅರ್ಜಿಗಳು ಬಂದಿದ್ದು, ಇಬ್ಬರನ್ನು ಆಯ್ಕೆ ಮಾಡಲಾಯಿತು. ಪರಿಶಿಷ್ಟ ಪಂಗಡಕ್ಕೆ 7 ಅರ್ಜಿಗಳು ಬಂದಿದ್ದು, ಒಬ್ಬರನ್ನು ಆಯ್ಕೆ ಮಾಡಲಾಯಿತು. ಇನ್ನು ಫಾರಂ ಗೇಟ್ ಪ್ಯಾಕ್ ಹೌಸ್ ಸಾಮಾನ್ಯ ವರ್ಗದಲ್ಲಿ 66 ಅರ್ಜಿಗಳು ಬಂದಿದ್ದು, ಒಬ್ಬರನ್ನು ಆಯ್ಕೆ ಮಾಡಲಾಯಿತು. ಕೃಷಿ ಹೊಂಡದಲ್ಲಿ SC ಜನಾಂಗದಿಂದ 9 ಅರ್ಜಿಗಳು ಬಂದಿದ್ದು, ಒಬ್ಬರನ್ನು ಆಯ್ಕೆ ಮಾಡಲಾಯಿತು. ಇನ್ನು ಪಾಲಿ ಹೌಸ್ನಲ್ಲಿ ಸಾಮಾನ್ಯ ವರ್ಗದಲ್ಲಿ 16 ಅರ್ಜಿಗಳು ಬಂದಿದ್ದು, ಒಬ್ಬರನ್ನು ಆಯ್ಕೆ ಮಾಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಹಿರಿಯ ತೋಟಗಾರಿಕಾ ನಿರ್ದೇಶಕಿ ರಜನಿ, ತಾಲೂಕು ಪಂಚಾಯತಿಯ ಸಹಾಯಕ ನಿರ್ದೇಶಕರಾದ ಕವಿತಾ ಮತ್ತು ವ್ಯವಸ್ಥಾಪಕರಾದ ರವಿ, ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಬಾಲಕೃಷ್ಣ ಮತ್ತು ಎಲ್ಲ ಇಲಾಖಾಧಿಕಾರಿಗಳು, ರೈತರು ಮತ್ತಿತರರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಮಲ್ಲಪ್ಪ ಕೋನ್ಪಲ್ಲಿ, ರಾಘವರೆಡ್ಡಿ ಬೊಮ್ಮೆಪಲ್ಲಿ, ಆನಂದ್ ಅಟ್ಟೂರು, ತಮ್ಮ ನಾರಾಯಣಹಳ್ಳಿ, ಸ್ವಾಮಿ ನಾಗರಾಜ ಹುಸಳ್ಳಿ, ಕೈವಾರ, ವೆಂಕಟೇಶ್ ರೆಡ್ಡಿ ಚಿಕ್ಕಪುರ, ಮಡಬಳ್ಳಿ, ಕೆಂಚಾರ್ಲಹಳ್ಳಿ, ಹೈಬ್ರಿಡ್, ಚೆನ್ನಮ್ಮ ಹುಸೇನ್ಪುರ, ಪೆದ್ದ ನರಸಿಂಹಪ್ಪ ಕುರುಮಾರ್ಲಹಳ್ಳಿ, ನಿಮ್ಕಾಯಿಲಹಳ್ಳಿ, ಗುಟ್ಟಳ್ಳಿ, ಬಾಗಲನಾಯಕ, ಅನಕಲ್. ವರ್ಗದಲ್ಲಿ ವೆಂಕಟೇಶಪ್ಪ, ವೆಂಕಟರಾಯಪ್ಪ, ಸೀತಾರಾಂಪುರ. ಮೊದಲನೇದು 2 ಇದೆ ಟಾರ್ಗೆಟ್. ಇದು ಮೊದಲನೇದು ರತ್ನಮ್ಮ ಹೊಸವಟಿಯ ಬಂದಿದ್ದೀರಾ? ರತ್ನಮ್ಮ ಹೊಸವಟಿಯ ಮೊದಲನೇದು. ಎರಡನೇದು ಸುಧಾಕರ್, ಸೀತಾರಾಂಪುರ. ಮೂರನೇದು ಚೌಡಮ್ಮ, ಮಸಿಲಹಳ್ಳಿ. ನಾಲ್ಕನೇದು ವೆಂಕಟೇಶಪ್ಪ, ಸೀತಾರಾಂಪುರ. ನರಸಿಂಹಯ್ಯ, ನಾರ್ಮಾಕ್ಲಹಳ್ಳಿ. ಆರನೇದು ಕೃಷ್ಣಪ್ಪ, ಮ್ಯಾಕಲ ಸೊನ್ನೇನಹಳ್ಳಿ. ಕೃಷ್ಣಪ್ಪ, ಬಚಗಾನಹಳ್ಳಿ.
ಕೊರ್ಲಹಳ್ಳಿ, ಲಘುಮಮ್ಮ ಹೊಸಹುಡ್ಯ, ಚನ್ನರಾಯಪ್ಪ ಚೊಕ್ಕರೆಡ್ಡಹಳ್ಳಿ. ಮೊದಲ ಇಬ್ಬರಿಗೆ ಅವಕಾಶ ಇದೆ, ಎಕ್ಸ್ಟ್ರಾ ಬಂದ್ರೆ ಮಾಡ್ಕೊಡ್ತೀವಿ. ಜನರಲ್ಗೆ ಒಂದೇ ಟಾರ್ಗೆಟ್ ಇರೋದು, ಆದ್ರೆ 10 ಎತ್ತಿದ್ದೀವಿ. ಅದೇ ತರ SCಗೆ ಅದಿರೋದು 2 ಟಾರ್ಗೆಟು, ಅದರಲ್ಲೂ 10 ಎತ್ತಿದ್ದೀವಿ. STಗೆ ಇರೋದು ಒಂದೇ ಟಾರ್ಗೆಟು, ಅದು 7 ಬಂದಿತ್ತು, 7 ಎತ್ತಿದ್ದೀವಿ. ಹಂಗೆ ಫಾರ್ಮ್ ಗೇಟ್ ಪ್ಯಾಕ್ ಹೌಸ್ಗೆ ಇರೋದು ಒಂದೇ ಟಾರ್ಗೆಟು, ಅದರಲ್ಲಿ 10 ಎತ್ತಿದ್ದೀವಿ. SC STಗೆ ಟಾರ್ಗೆಟ್ ಇಲ್ಲ. ಆಮೇಲೆ ಫಾರ್ಮ್ ಪಾಯಿಂಟ್ ಕೃಷಿ ಹೊಂಡಗೆ ಜನರಲ್ಗೆ ಟಾರ್ಗೆಟ್ ಇಲ್ಲ. SCಗೆ ಇರೋದು 1 ಟಾರ್ಗೆಟು, ಅದರಲ್ಲಿ 9 ಎತ್ತಿದ್ದೀವಿ. STಗೆ ಇರೋದು 2 ಟಾರ್ಗೆಟ್, ಬಂದಿರೋದು ಒಂದೇ ಅಪ್ಲಿಕೇಶನ್, ಅದಕ್ಕೆ ಅದನ್ನ ಲಾಟ್ರಿ ಮಾಡಿಲ್ಲ, ಯಾಕಂದ್ರೆ ಬಂದಿರೋದು ಒಂದೇ ಅಪ್ಲಿಕೇಶನ್ ಆದ್ರಿಂದ. ಹಂಗೆ ಪಾಲಿ ಹೌಸ್ಗೆ ಇರೋದು 25 ಗುಂಟೆ, 16 ಅಪ್ಲಿಕೇಶನ್ ಬಂದಿರೋದು, ಅದರಲ್ಲಿ 8 ಜನ ಎತ್ತಿದ್ದೀವಿ. ಇನ್ನು SCಗೆ ಇರೋದು ಒಂದು 15 ಗುಂಟೆ ಇದೆ, ಅದು ಬಂದಿರೋದೇ 1 ಟಾರ್ಗೆಟ್, ಅವ್ರಿಗೆ ಕೊಡ್ತೀವಿ. STಗೆ ಟಾರ್ಗೆಟ್ ಇಲ್ಲ ಅಂತ ಅದಕ್ಕೆ ಲಾಟ್ರಿ. ತಾಲೂಕು ಪಂಚಾಯತಿ ಒಂದು ಸಭಾಂಗಣದಲ್ಲಿ ತೋಟಗಾರಿಕಾ ಇಲಾಖೆಗೆ ಏಪ್ರಿಲ್ 1ನೇ ತಾರೀಕಿಂದ ಇಲ್ಲಿಯವರೆಗೂ ಏನೋ ಒಂದು ವಿವಿಧ ಯೋಜನೆಗಳಡಿ ಅರ್ಜಿಗಳು ಬಂದಿದ್ದಾವೆ. ಅದಕ್ಕೆ ನಾವು ಇವತ್ತು ಲಾಟ್ರಿ ಪ್ರಕ್ರಿಯೆಯನ್ನು ಮಾಡಿದ್ವಿ. ಅದರಲ್ಲಿ ಈರುಳ್ಳಿ ಶೇಖರಣಾ ಘಟಕ ಮತ್ತು ಪ್ಯಾಕ್ ಹೌಸ್, ಫಾರ್ಮ್ ಗೇಟ್ ಪ್ಯಾಕ್ ಹೌಸ್ ಅಂತೀವಿ, ಹಾಗೂ ಫಾರ್ಮ್ ಪಾಂಡ್ ಪಾಲಿ ಹೌಸ್, ಈ 4 ಘಟಕಗಳಿಗೆ SC ST ಜನರಲ್ ವರ್ಗಗಳ ಒಂದು ರೈತರಿಗೆ ಲಾಟ್ರಿ ವ್ಯವಸ್ಥೆಯನ್ನು ಏರ್ಪಡಿಸಿ ಮತ್ತು ಲಾಟ್ರಿ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ದೀವಿ. ಇದರಲ್ಲಿ 279 ಒಟ್ಟು ಅರ್ಜಿಗಳು ಬಂದಿದ್ವು. 279ರಲ್ಲಿ ನಾವು ಒಂದು 15 ಜನರನ್ನು ಆಯ್ಕೆ ಮಾಡಿದ್ದೀವಿ ಈಗ ಸದ್ಯಕ್ಕೆ. ಮುಂದಕ್ಕೇನಾದರೂ ಹೆಚ್ಚಿನ ನಮಗೆ ಗುರಿಗಳೇನಾದರೂ ಬಂದರೆ ಬೇರೆ ಫಲಾನುಭವಿಗಳಿಗೂ ಅವಕಾಶ ಮಾಡಿಕೊಡ್ತೀವಿ. ಅದೇ ರೀತಿ ಇದೇ ಕಾರ್ಯಕ್ರಮದಲ್ಲಿ ಈಗ ಮಾವಿಗೆ ಪರ್ಯಾಯವಾಗಿ ಏನೇನು ಬೆಳೆಗಳು ಬೆಳಿಬೇಕು ಅಂತ ಅಂದ್ಬಿಟ್ಟು ಒಂದು PPT ಹಾಕ್ಬಿಟ್ಟು ಅದ್ರ ಬಗ್ಗೆ ನಾವು ರೈತರಿಗೆ ತಿಳಿಸ್ಕೊಟ್ಟಿದ್ದೇವೆ. ಇನ್ಶೂರೆನ್ಸ್ 31ನೇ ತಾರೀಕು ಲಾಸ್ಟ್ ಆಗ್ತಿದೆ. ಈಗಾಗಲೇ ನಾವು ಎಷ್ಟೋ ಒಂದು ರೈತರಿಗೆ ಗೊತ್ತಾಗೋ ರೀತಿಯಲ್ಲಿ ಒಂದು ಪ್ರಚಾರ ಕಾರ್ಯಕ್ರಮಗಳನ್ನು ಇನ್ಶೂರೆನ್ಸ್ ಅಂದರೆ WBCS ಅಂತೀವಿ, ಬೆಳೆ ವಿಮೆ ಯೋಜನೆ, ಮಾವು, ದಾಳಿಂಬೆ ಮತ್ತು ದ್ರಾಕ್ಷಿಗೆ, ಇದಕ್ಕೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ನಾವು ಒಂದು ಪ್ರಚಾರ ಕೈಗೊಂಡಿದ್ದೀವಿ. ಮತ್ತು ರೈತರನ್ನ ಕರೆಸಿ ಒಂದು ಮೀಟಿಂಗ್ಗಳನ್ನು ಮಾಡಿದ್ದೀವಿ. ಮತ್ತು ಒಂದು ಹೋಬಳಿ ಗ್ರೂಪ್ಸಲ್ಲಿ ಒಂದು ಅದ್ರ ಬಗ್ಗೆ ಪ್ರಚಾರ ಮಾಡಿದ್ದೀವಿ. ಅದೇ ರೀತಿ ಇಲ್ಲೂ ಸಹ ಇನ್ಶೂರೆನ್ಸ್ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದೀವಿ.